ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಬಹಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥ ಸಬ್ಜೆಕ್ಟ್ ಒಳಗೆ ಪ್ರಮುಖವಾದಂಥ ಚಾಪ್ಟರ್ ಇದು. ಇದು ಎಲ್ಲರೂ ತಿಳ್ಕೊಬೇಕಾದಂಥ ವಿಚಾರ. ಏನಾದರೂ ಇದನ್ನು ತಿಳ್ಕೊಲಿಲ್ಲ ಅಂತಂದ್ರೆ ಎಕನಾಮಿಕ್ಸ್ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಭಾಳ ಡಿಫ್ರೆಂಟ್ ಆಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ ಆಗಿ ಕೇಳ್ರಿ ನಾವು ಏನು ಹೇಳ್ತೀನಿ ಅಂತ. ಈಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಬರೀ ನೋಡಿ ಕ್ಲಿಯರ್ ಆಗಿ. ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತತಿ ಅಂತ ಅನ್ನೋದನ್ನ ಅಂಕಿಗಳ ಮೂಲಕ ವ್ಯಕ್ತಪಡಿಸುವುದನ್ನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ರಿಮೆಂಬರ್, ನೀವು ಇಲ್ಲಿವರೆಗೆ ಕಲ್ತಿರುವಂತದ್ದೇನು? ಬೇಡಿಕೆ ನಿಯಮ ಕಲ್ತೀರಿ. ಬೇಡಿಕೆ ನಿಯಮ ಏನ್ ಹೇಳ್ತೈತಿಪ್ಪ ಅಂತಂದ್ರ, ಬೇಡಿಕೆ ಬೆಲೆಯಲ್ಲಿ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಕತಿ, ಬೆಲೆಯಲ್ಲಿ ಕಡಿಮೆ ಆದಾಗ ಬೇಡಿಕೆ ಹೆಚ್ಚ. ಆದ್ರೆ ಬೇಡಿಕೆ ನಿಯಮ ಕೇವಲ ಒಂದು ಸಿದ್ಧಾಂತವನ್ನು ಹೇಳ್ಬಿಡ್ತದೆ. ಏನನ್ನು? ಬೆಲೆಯಲ್ಲಿ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತತಿ ಅಂತ. ಅಂದ್ರೆ ಬೆಲೆ ಏರಿದಾಗ ಬೇಡಿಕೆ ಕಡಿಮೆ ಆಗ್ತದೆ. ಆದ್ರೆ ಎಷ್ಟು ಬೆಲೆ ಏರಿದಾಗ ಎಷ್ಟು ಬೇಡಿಕೆ ಕಡಿಮೆ ಆಗ್ತದೆ ಅನ್ನೋದನ್ನ ಹೇಳಕ್ಕೆ. ಎಷ್ಟು ಬೆಲೆ ಹೆಚ್ಚಾದಾಗ ಎಷ್ಟು ಬೇಡಿಕೆ ಕಡಿಮೆ ಆಯ್ತು, ಅಥವಾ ಎಷ್ಟು ಬೆಲೆ ಕಡಿಮೆ ಆದಾಗ ಎಷ್ಟು ಬೇಡಿಕೆ ಹೆಚ್ಚಾಯ್ತು ಅನ್ನೋದನ್ನ ಹೇಳಂಗಿಲ್ಲ. ಆ ವಿಚಾರವನ್ನ ಯಾವ ವಿಚಾರ ಹೇಳ್ತೈತಿ ಅಂತಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಈ ವಿಚಾರ ಹೇಳ್ತದೆ. ಏನು? ಬೆಲೆಯಲ್ಲಿನ ಬದಲಾವಣೆ ಅಂದ್ರೆ ಬೆಲೆ ಹೆಚ್ಚು ಆಗ್ಬೋದು, ಬೆಲೆ ಕಡಿಮೆನೂ ಆಗ್ಬೋದು. ಬೆಲೆಯಲ್ಲಿ ಆದ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತತಿ, ಎಷ್ಟು ಬದಲಾವಣೆ ಆಗ್ತತಿ ಅಂತ ಹೇಳೋದನ್ನ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಂಡರ್ಸ್ಟ್ಯಾಂಡ್? ಸೊ ಇದನ್ನ ಲೆಕ್ಕ ಹೆಂಗ ಹಾಕೋದು ಅಂದ್ರೆ, ಎಷ್ಟು ಬೆಲೆ ಹೆಚ್ಚಾದಾಗ ಎಷ್ಟು ಬೇಡಿಕೆ ಕಡಿಮೆ ಆಯ್ತು ಹೆಂಗ ಲೆಕ್ಕ ಹಾಕೋದು? ಅದಕ್ಕೊಂದು ಸೂತ್ರ ಕೊಡ್ತಾರ. PED ಅಂದ್ರೆ ಇದು ಇಂಗ್ಲಿಷ್ ಒಳಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋ ಲೆಕ್ಕ ಹಾಕ್ಬೇಕಾದ್ರೆ ಇದಕ್ಕೊಂದು ಅಂದ್ರೆ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ. ಓಕೆ, PED ಈಕ್ವಲ್ ಟು ನಾವು ಲೆಕ್ಕ ಹೆಂಗ ಹಾಕೋದು? ಏನ್ ಲೆಕ್ಕ ಹಾಕತ್ತಿದ್ದೀವಿ ಈಗ? ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗ್ತತಿ ಅನ್ನೋದನ್ನ ಹೆಂಗ್ ಲೆಕ್ಕ ಹಾಕ್ಬೇಕಾದ್ರೆ ಒಂದು ಸೂತ್ರ ಐತದ. ಏನ್ ಸೂತ್ರ? ಬೇಡಿಕೆಯ ಪ್ರಮಾಣದಲ್ಲಿ ಆದಂತಹ ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಶೇಕಡಾವಾರು ಬದಲಾವಣೆ, ಅಂದ್ರೆ ಬೇಡಿಕೆ ಒಳಗೆ ಎಷ್ಟು ಬದಲಾವಣೆ ಆಗತ್ತೆ ಅನ್ನೋದನ್ನ ಇಲ್ಲಿ ಹಾಕ್ಬೇಕು. ಡಿವೈಡೆಡ್ ಮಾಡಿ ಏನ್ ಮಾಡೋದು? ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗೈತಿ ಶೇಕಡಾವಾರು ಅನ್ನೋದನ್ನ ನಾವೆರಡು ಡಿವೈಡ್ ಮಾಡಿದೀವಿ ಅಂತಂದ್ರೆ ನಮಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಿಗ್ತತಿ. ಅಂದ್ರೆ ಎಷ್ಟು ಬದಲಾವಣೆ ಆಯ್ತು ಅನ್ನುವಂಥದ್ದು ನಮ್ಗೆ ಲಭ್ಯ ಆಗ್ತದೆ. ಅಥವಾ ಇದು ಬಹಳ ಟಫ್ ಅನ್ಸಿತ್ತಪ್ಪ ಅಂತಂದ್ರೆ ಇದನ್ನ ಬಿಡ್ರಿ, ಇನ್ನೊಂದು ಸೂತ್ರ ಐತಿ. PED ಈಕ್ವಲ್ ಟು ಡೆಲ್ಟಾ Q ಡಿವೈಡೆಡ್ ಬೈ Q ಇಂಟು P ಡಿವೈಡೆಡ್ ಬೈ ಡೆಲ್ಟಾ P. ಇದು ಸೂತ್ರ. ಇದ್ರ ಮೇಲೆ ನೀವು ಲೆಕ್ಕ ಹೇಳ್ತೀವಿ. ಓಕೆ, ಆ ಲೆಕ್ಕನ ನಾ ಇಲ್ಲಿ ಸಾಲ್ವ್ ಮಾಡ್ತೀನಿ. ಅದಾದ ನಂತರ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಬರ್ಕೋರಿ ಅದನ್ನು ಒಂದು 2 ಲೈನ್ ಬರ್ಕೋರಿ ಅದು. ಸೇಬು ಹಣ್ಣಿನ ಬೆಲೆಯು $10 ರೂಪಾಯಿಯಿಂದ $20 ಹೆಚ್ಚಳವಾಗುತ್ತದೆ. ಸೇಬು ಹಣ್ಣಿನ ಬೆಲೆಯು $10 $20 ಬದಲಾವಣೆ ಆಗುತ್ತದೆ. ಅದಕ್ಕಿಂತ ಮೊದಲು ಸೇಬು ಹಣ್ಣಿನ ಬೇಡಿಕೆಯು 1 ಸೆಕೆಂಡ್ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ.
ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ ಇದ್ರ ಮ್ಯಾಗನ ಬರ್ಕೊಡಲ್ಲ. ಇನ್ನು ಕಡೆ ಹೇಳಿದ್ದೇನೆ ಬರ್ಕೋಬೇಡ್ರಿ, ಈಗ ಹೇಳಿದ್ ಬರ್ಕೊ. ಸೇಬು ಹಣ್ಣಿನ ಬೆಲೆಯು, ಈಗ ಬರ್ಕೋರ ಇದು, ಸೇಬು ಹಣ್ಣಿನ ಬೆಲೆಯು 10 ರೂಪಾಯಿಯಿಂದ 20 ರೂಪಾಯಿಗೆ ಅಧಿಕವಾಗುತ್ತದೆ. 10 ರೂಪಾಯಿಯಿಂದ 20 ರೂಪಾಯಿಗೆ ಅಧಿಕವಾಗುತ್ತದೆ. ಆಗ ಸೇಬು ಹಣ್ಣಿನ ಬೇಡಿಕೆಯು 30 ಯೂನಿಟ್ಸ್ಗಳಿಂದ 20 ಯೂನಿಟ್ಸ್ಗೆ ಕಡಿಮೆಯಾಗುತ್ತದೆ. ಹಾಗಾದರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನ ಕಂಡು ಹಿಡಿಯಿರಿ ಅಂತ ಲೆಕ್ಕ. ಓಕೆ, ಯಾವ ರೀತಿ ಅಂದ್ರೆ ಇಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗೈತಿ, ಅದರ ಜೊತೆಗೆ ಬೇಡಿಕೆಯಲ್ಲಿ ಬದಲಾವಣೆ ಆಗೈತಿ. ನಾವೀಗ ಏನ್ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಏನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಾವು ತಿಳ್ಕೊಬೇಕಾಗೈತಿ. ಸೊ ಈಗ ಕೇರ್ಫುಲ್ ಆಗಿ ಕೇಳಿ ನೋಡಿ. ಡೆಲ್ಟಾ ಕ್ಯೂ ಸೂತ್ರದೊಳಗ ಮೊದಲೇ ನೋಡ್ರಿ, ಸೂತ್ರದೊಳಗ ಡೆಲ್ಟಾ ಕ್ಯೂ ಅಂತಂದ್ರ ಹೊಸ ಬೇಡಿಕೆಯ ಪ್ರಮಾಣ, ಅಂದ್ರೆ ಬೇಡಿಕೆಯ ಪ್ರಮಾಣದಲ್ಲಿ ಬದಲಾವಣೆ ಆಗಿದ್ದು, ಅಂದ್ರ ಹೊಸದಾದ ಬೇಡಿಕೆಯ ಪ್ರಮಾಣ. ಡೆಲ್ಟಾ ಕ್ಯೂ ಅಂತಂದ್ರ ಹೊಸದಾದ ಬೇಡಿಕೆಯ ಪ್ರಮಾಣ. ಈಗ ನೋಡ್ರಿ ಕ್ಲಿಯರ್ ಆಗಿ ಪ್ರಾಬ್ಲಮ್ ಒಳಗೆ ಮೆನ್ಷನ್ ಆಗಿ ನೋಡ್ರಿ, ಏನು ಬೇಡಿಕೆಯ ಪ್ರಮಾಣ 30 ಯೂನಿಟ್ಸ್ಗಳಿಂದ 20 ಯೂನಿಟ್ಸ್ಗೆ ಕಡಿಮೆ ಆಗ್ತೈತಿ. ಅಂದ್ರೆ ಈಗಿದ್ದಂತ ಬೇಡಿಕೆ ಎಷ್ಟು ಅಂದ್ರೆ 20 ಯೂನಿಟ್, ಈಗಿರುವಂತದ್ದು 20 ಯೂನಿಟ್. ಅಂದ್ರೆ ಇದು ಹೊಸ ಬೇಡಿಕೆಯ ಪ್ರಮಾಣ. ಹಳೆಯ ಅಂದ್ರೆ ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂತಂದ್ರೆ ಹಳೆ ಬೇಡಿಕೆಯ ಪ್ರಮಾಣ ಮೊದಲು ಎಷ್ಟಿತ್ತು, ಮೊದಲು 30 ಇತ್ತು, ಇಂಟು ಪಿ ಅಂತಂದ್ರ ಹಳೆ ಬೆಲೆಯ ಪ್ರಮಾಣ, ಮೊದಲಿದ್ದ ಬೆಲೆಯ ಪ್ರಮಾಣ. ಮೊದಲು ಎಷ್ಟಿತ್ತು ಇಲ್ಲಿ ನೋಡಿ, ಸೇಬು ಹಣ್ಣಿನ ಬೆಲೆಯು 10 ರೂಪಾಯಿಯಿಂದ 20 ರೂಪಾಯಿಗೆ ಅಧಿಕವಾಗುತ್ತದೆ. ಈಗಿರುವಂತಹ ಬೆಲೆ 20, ಮೊದಲಿದ್ದದ್ದು 10. ಓಕೆ, ಡೆಲ್ಟಾ ಪಿ ಅಂದ್ರೆ ಈಗಿರುವಂತಹ ಬೆಲೆ, ಈಗ ಎಷ್ಟೈತಿ ಬೆಲೆ 20 ರೂಪಾಯಿ. ಸೊ ಈಗ ಏನ್ ಮಾಡ್ಬೇಕು ಇದನ್ನ, ಅಯ್ಯೋ 10 into 20 that is 200, then divided by 20 into 30, so that is 600. Okay, so 1/3 that is 0.33. so this is the ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತದೆ ಅನ್ನುವಂತ ವಿಚಾರ, ಅದು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ನಾವು ಕರಿಬಹುದು. ಸೊ ಅದನ್ನ ಕಂಡುಹಿಡಿಬೇಕಾದ್ರೆ ಇದು ಸೂತ್ರ, ಇದು ಬಹಳ ಡಿಫಿಕಲ್ಟ್ ಅನ್ಸ್ತದೆ, ಇದು ಬಿಡ್ರಿ, ಇಲ್ಲಿ ಒಂದು ಸೂತ್ರ ಕೊಟ್ಟಿನಿ ನೋಡ್ರಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್, ನೆನ್ಪಿಟ್ಕೋರಿ. ಸೊ ಇದನ್ನ ಲೆಕ್ಕನ ಇಲ್ಲಿ ಮಾಡಿ ತೋರಿಸಿ. ಸೊ ನಮ್ಗೆ ಇನ್ನೊಂದು ನಿಮ್ಗೆ ಲೆಕ್ಕ ಕೊಡ್ತೀನಿ, ನೀವು ಮನೆ ಒಳಗೆ ಮಾಡಿ ಟ್ರೈ ಮಾಡ್ರಿ. ಓಕೆ, ಬರ್ಕೋರಿ ಎಲ್ಲರೂ, ಇನ್ನೊಂದು ಲೆಕ್ಕ ಬರ್ಕೋರಿ. ಬಾಳೆಹಣ್ಣಿನ ಬೆಲೆಯು 50 ರೂಪಾಯಿಯಿಂದ 30 ರೂಪಾಯಿಗೆ ಕಡಿಮೆಯಾಗುತ್ತದೆ. ಆಗ ಬೇಡಿಕೆಯ ಪ್ರಮಾಣವು 200 ಯೂನಿಟ್ಗಳಿಂದ 100 ಯೂನಿಟ್ಗೆ ಕಡಿಮೆಯಾಗುತ್ತದೆ. ಹಾಗಾದರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನ ಲೆಕ್ಕ ಹಾಕಿರಿ. ಓಕೆ, ಸೊ ಇಲ್ಲಿ ಇನ್ನೊಂದು ವಿಚಾರ ಬರ್ತದೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ನಿರ್ಧರಿಸುವಂತಹ ಅಂಶಗಳು ಯಾವುವು ಅಂತ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶಗಳು. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ 2 ಪಾಯಿಂಟ್ಸ್ ಅನ್ನ ಕೊಟ್ಟಾರೆ. ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ನಿರ್ಧರಿಸುವಂತಹ
ಎರಡು ಸಂಗತಿಗಳನ್ನ ಕೊಟ್ಟಾರ. ಒಂದನೇದು ಸರಕುಗಳ ಸ್ವರೂಪ, ಎರಡು ಬದಲಿ ಸರಕುಗಳು. ಓಕೆ, ಈ ಎರಡು ವಿಚಾರಗಳ ಬಗ್ಗೆ ಅಂದ್ರೆ ಇವು ಎರಡು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಸ್ತುವಿಗೆ ಇರುವಂತಹ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನ ನಿರ್ಧರಿಸುವಂತಹ ಅಂಶಗಳು. ಮೊದಲನೇದು ಏನಪ್ಪಾ ಅಂತಂದ್ರೆ ಸರಕುಗಳ ಸ್ವರೂಪ, ಅಂದ್ರೆ ಆ ಸರಕುಗಳು ಯಾವ ಉದ್ದೇಶಕ್ಕಾಗಿ ಬಳಸಲ್ಪಡ್ತಾವು ಅನ್ನುವಂಥದ್ದು ಸರಕುಗಳ ಸ್ವರೂಪ ಅಂತ. ಈಗ ಉದಾಹರಣೆ, ಒಂದು ವೇಳೆ ಏನಾದರೂ ಪ್ರತಿಯೊಬ್ಬರ ಜೀವನಕ್ಕೆ ಅವಶ್ಯಕವಾದಂತಹ ವಸ್ತುಗಳು ಏನಾದರೂ ಇದ್ದು ಅಂತಂದ್ರೆ ಆ ವಸ್ತುಗಳಿಗೆ ಬೆಲೆ ಎಷ್ಟ ಬದಲಾವಣೆ ಆಗಲಿ, ಆದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನಾದರೂ ಬಹಳಷ್ಟು ಏನು ಬದಲಾವಣೆ ಆಗಂಗಿಲ್ಲ. ಈಗ ಆಹಾರ ಪದಾರ್ಥಗಳಲ್ಲಿನ ಬೆಲೆ ಎಷ್ಟೇ ಬದಲಾವಣೆ ಆದರೂ ಕೂಡ ಅವುಗಳಿಗಿರುವಂತಹ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನು ಬಹಳಷ್ಟು ಬದಲಾವಣೆ ಆಗಂಗಿಲ್ಲ. ಓಕೆ, ಯಾಕೆ ಬದಲಾವಣೆ ಆಗಂಗಿಲ್ಲ ಅಂತಂದ್ರೆ ಅವುಗಳ ಬೇಡಿಕೆಯ ಪ್ರಮಾಣ ಏನು ಬಹಳಷ್ಟು ಕಡಿಮೆ ಆಗಂಗಿಲ್ಲ. ಬೇಡಿಕೆ ಏನಾದರೂ ಹೆಚ್ಚಿತ್ತಪ್ಪ ಅಂತಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವನು ಕೂಡ ಅಷ್ಟು ಹೆಚ್ಚಿರುತ್ತೆ. ಓಕೆ, ಸಾಮಾನ್ಯವಾಗಿ ದಿನನಿತ್ಯದ ಜೀವನಕ್ಕೆ ಅವಶ್ಯಕವಾಗಿರುವಂತಹ ವಸ್ತುಗಳ ಅಥವಾ ಸರಕುಗಳ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೂ ಕೂಡ ಅಷ್ಟೇ ಇರ್ತೈತಿ. ಈಗ ಒಂದು ಉದಾಹರಣೆ ಹೇಳ್ತೀನಿ, ಉಪ್ಪು. ಈಗ ಉಪ್ಪಿನ ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆದರೂ ಕೂಡ ಅದರ ಬೇಡಿಕೆಯಲ್ಲಿ ಮಾತ್ರ ಬದಲಾವಣೆ ಆಗಂಗಿಲ್ಲ. ಈಗ ಉಪ್ಪಿನ ಬೆಲೆಯಲ್ಲಿ ಏನಾದರೂ ಈಗ 10 ರೂಪಾಯಿ ಇದ್ದು 1,000 ರೂಪಾಯಿ ಆಯ್ತಪ್ಪ ಅಂತಂದ್ರೆ ಉಪ್ಪು ತಿನ್ನೋದು ಯಾರಾದ್ರೂ ಬಿಡ್ತಾರ? ಬಿಡಂಗಿಲ್ಲ. ಅಥವಾ ಈ ರೀತಿ ಅಂದ್ರೆ ಅದು ದಟ್ ಇಸ್ ನೆಸೆಸಿಟಿ ಕೂಡ, ಅಂದ್ರೆ ಅದು ಅವಶ್ಯಕವಾದಂತಹ ಸರಕು. ಅದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂತಹ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಹಳಷ್ಟು ಪ್ರಮಾಣದಲ್ಲಿ ಅದೇನು ಕಡಿಮೆ ಆಗಂಗಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಲಕ್ಸುರಿಯಸ್ ಗೂಡ್ಸ್ ಅಂತ ಕರಿತೀವಿ. ಅಂದ್ರೆ ಐಷಾರಾಮಿ ವಸ್ತುಗಳು ಅಥವಾ ಸರಕುಗಳು. ಈ ವಸ್ತುಗಳ ಬೆಲೆಗಳು ಏನಾದ್ರೂ ಹೆಚ್ಚಾಯ್ತಪ್ಪ ಅಂತಂದ್ರೆ ಅವುಗಳ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಡಿಮೆ ಆಗ್ತದೆ. ಅಂದ್ರೆ ಅವುಗಳ ಬೇಡಿಕೆ ಕಡಿಮೆ ಆಗ್ತದೆ. ಈಗ ಏನಾದರೂ ಕಾರ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಐಷಾರಾಮಿ ಸರಕುಗಳು, AC ಆಗಿರ್ಬೋದು, ಅಥವಾ ಈ ತರ ಐಷಾರಾಮಿ ಸರಕುಗಳ ಬೆಲೆಗಳು ಏನಾದರೂ ಹೆಚ್ಚಾದವು ಅಂತಂದ್ರೆ ಅವುಗಳಿಗಿರುವಂತಹ ಬೇಡಿಕೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ. ಬಟ್ 0 ಆಗ್ತದೆ ಅಂತ ಹೇಳಕ್ಕಾಗಂಗಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಆದ್ರೆ ಅವಶ್ಯಕವಾದಂತಹ ಸರಕುಗಳು ಏನಾದರೂ ನಮ್ಮ ಜೀವನಕ್ಕೆ ಅವಶ್ಯಕವಾದಂತಹ ಸರಕುಗಳ ಬೆಲೆಗಳಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ಅಲ್ಲಿರ್ತಕ್ಕಂತಹ ಬೇಡಿಕೆ ಪ್ರಮಾಣ ಬಹಳಷ್ಟು ಬದಲಾವಣೆ ಆಗಂಗಿಲ್ಲ. ಸಾಮಾನ್ಯವಾಗಿ ಬದಲಾವಣೆ ಆಗಂಗಿಲ್ಲ. ನೀವು ಇನ್ಕಾಲ ಒಂದು ಉದಾಹರಣೆ ಹೇಳಿದ್ದಾರೆ, ಉಪ್ಪು ಅಂತ. ಈ ಉಪ್ಪಿನ ಬೆಲೆ 10 ರೂಪಾಯಿ ಇದ್ರು ಅಷ್ಟೇ, 1,000 ರೂಪಾಯಿ ಆದ್ರೂ ಅಷ್ಟೇ, ಏನು ಫರ್ಕ್ ಬೀಳಂಗಿಲ್ಲ. ಯಾಕಂತಂದ್ರೆ ಜನ ಎಷ್ಟು ಯೂಸ್ ಮಾಡ್ತಾರೆ ಅಷ್ಟೇ ಯೂಸ್ ಮಾಡೋದು. ಈಗ ಉಪ್ಪಿನ ಬೆಲೆ ಕಡಿಮೆ ಆಗೈತೆ ಅಂತೇಳಿ 1-2 ಸ್ಪೂನ್ ಹೆಚ್ಚಾಕಾಗ್ತೈತಿ? ಆಗಂಗಿಲ್ಲ. ಅಥವಾ ಉಪ್ಪು ಹೆಚ್ಚಾಗೈತೆ ಅಂತೇಳಿ ಅಗದಿ ಕಡಿಮೆ ಹಾಕೋಣಂತ ಹೇಳಕ್ಕಾಗ್ತೈತಿ? ಆಗಂಗಿಲ್ಲ. ಅಂದ್ರೆ ಅದು ಅವಶ್ಯಕವಾದಂತಹ ಸರಕು. ಓಕೆ, ಅಂದ್ರೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಯಾವ ಅಂಶದ ಮೇಲೆ ಡಿಪೆಂಡ್ ಆಗಿರ್ತೈತಪ್ಪ ಅಂತಂದ್ರ ಸರಕುಗಳು ಯಾವ ಉದ್ದೇಶಕ್ಕಾಗಿ ಬಳಸಲ್ಪಡ್ತಾವು ಅನ್ನುವಂತಹ ವಿಚಾರದ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದೇನು? ಬದಲಿ ಸರಕು, ಸಬ್ಸ್ಟಿಟ್ಯೂಟ್ ಗೂಡ್. ಇನ್ ಇಂಗ್ಲಿಷ್ ಇಟ್ ಇಸ್ ಕಾಲ್ಡ್ ಸಬ್ಸ್ಟಿಟ್ಯೂಟ್ ಗೂಡ್. ಈ ಬದಲಿ ಸರಕು ಅಂತಂದ್ರೆ ಒಂದು ಸರಕಿನ ಬದಲಾಗಿ ಮತ್ತೊಂದು ಸರಕನ್ನ ಉಪಯೋಗ ಮಾಡುವುದು. ಅಂದ್ರೆ ಈ ಚಹಾ ಮತ್ತು ಕಾಫಿ ಬಹಳ ಹಳಿ ಉದಾಹರಣೆ, ಇದು ಬಹಳ ಓಲ್ಡ್ ಎಕ್ಸಾಂಪಲ್. ಇದನ್ನ ಟೆಕ್ಸ್ಟ್ ಬುಕ್ ಒಳಗೆ ಕೂಡ ನಿಮಗೆ ಇದ ಮೆನ್ಷನ್ ಇದೆ. ಚಹಾ ಮತ್ತು ಕಾಫಿ, ಒಂದು ವೇಳೆ ಏನಾದ್ರೂ ಚಹಾದ ಈಗ ಬದಲಿ ಸರಕು ಅಂದ್ರೆ ಚಹಾ ಮತ್ತು ಕಾಫಿ ಇವೆರಡು ಏನು ಬದಲಿ ಸರಕುಗಳು ಅಂತ ಕರಿತೇವೆ. ಚಹಾ ಏನಾದರೂ ಒಲ್ಲ ಅಂತಂದ್ರೆ ಕಾಫಿ ತಗೋಬಹುದು, ಕಾಫಿ ಬೇಡ ಅಂತ ಚಹಾ ತಗೋಬಹುದು. ಎರಡು ಏನು, ಆದ್ರೆ ಇಲ್ಲಿ ಏನು ಎರಡೂ ಸರಕುಗಳಿಂದ ಸಿಗ್ತಕ್ಕಂತಹ ದ ಲೆವೆಲ್ ಆಫ್ ಯುಟಿಲಿಟಿ ಏನಿರ್ತೈತಲ್ಲ ಅದು ಡಿಫ್ರೆಂಟ್ ಇರ್ತೈತಿ. ಅಂದ್ರೆ ಅದರಿಂದ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್, ಚಹಾದಿಂದ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಕಾಫಿದಿಂದ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಬದಲಿ ಸರಕುಗಳಿಗಳು ಇನ್ನು ನೀವು ಉದಾಹರಣೆ ಮತ್ತೆ ಬೇರೆ ಬೇರೆ ಉದಾಹರಣೆ ಹೇಳ್ಬೋದು. ನಾವು ಬದಲಿ ಸರಕುಗಳಿಗೆ ನಾವು ದಿನನಿತ್ಯ ಜೀವನದಾಗ ಬಳಸ್ತಾಗ, ಈಗ ಫಾರ್ ಎಕ್ಸಾಂಪಲ್ cigarettes from different companies, drink from different countries also, different companies.
you can say there are various manufacturing companies of alcohol, so they are also substitute code. ಇದಿಲ್ಲ ಅಂದ್ರೆ ಇದು ತಗೋಬಹುದು, ಹೌದಾ? ಆದ್ರೆ ಎರಡೂ ಏನಪ್ಪಾ ಅಂತಂದ್ರೆ ಒಂದೇ ಉದ್ದೇಶ ಆಗಿರ್ತೈತಿ. ಅದ್ರ ಉದ್ದೇಶ ಎಲ್ಲರಿಗೂ ಗೊತ್ತಿರುವಂತ. ಈಗ ನೋಡಿ, ಬದಲಿ ಸರಕು ಅಂದ್ರೆ ಒಂದು ವಸ್ತುವಿನ ಬದಲಾಗಿ ಮತ್ತೊಂದು ವಸ್ತುವನ್ನು ಉಪಯೋಗ ಮಾಡಿ, ಚಹಾ ಮತ್ತು ಕಾಫಿ. ಒಂದು ವೇಳೆ ಈ ಚಹಾದ ಬೆಲೆ ಏನಾದರೂ ಹೆಚ್ಚಾಯ್ತು ಅಂದ್ರೆ ಜನ ಕಾಫಿಗೆ ಶಿಫ್ಟ್ ಆಗ್ತಾರೆ. 5 ರೂಪಾಯಿ ಇದ್ದದ್ದು ಚಹಾದ ಬೆಲೆ 5 ರೂಪಾಯಿ ಇದ್ದದ್ದು ಏನಾದ್ರು 10 ರೂಪಾಯಿ ಆಯ್ತಪ್ಪ ಅಂತಂದ್ರೆ ಜನ ಏನ್ ಮಾಡ್ತಾರ, ಕಾಫಿ ಬೆಲೆಯಲ್ಲಿ ಏನೋ ಬದಲಾವಣೆ ಆಗಿಲ್ಲ, ಈ ಜನ ಏನ್ ಮಾಡ್ತಾರ, ಕಾಫಿಗೆ ಶಿಫ್ಟ್ ಆಗ್ತಾರು. ಅಂದ್ರೆ ಏನು, ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ನಿರ್ಧರಿಸುವಂತಹ ಅಂಶಗಳೇನಪ್ಪ, ಬದಲಿ ಸರಕುಗಳ ಬೆಲೆಗಳು ಕೂಡ ಹೌದು. ಈ ಚಹಾದ ಬೆಲೆ ಹೆಚ್ಚಾಯ್ತು ಅಂತಂದ್ರೆ ಜನ ಈ ಚಹಾದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಡಿಮೆ ಆದತಿ, ಕಾಫಿಗೆ ಹೆಚ್ಚಾಗತ್ತೆ. ಸೊ ಈ ರೀತಿಯಾಗಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವಂತ ಈ ಎರಡು ಅಂಶಗಳು, ಒಂದನೇದು ಸರಕುಗಳ ಸ್ವರೂಪ, ಎರಡನೇದು ಬದಲಿ ಸರಕುಗಳ ಬೆಲೆ. ಓಕೆ, ಮುಂದಿನ ವಿಡಿಯೋದಾಗ ಇಲಾಸ್ಟಿಸಿಟಿ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚ ಅನ್ನುವಂಥ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.